ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಎಲ್ಲರದ್ದು ಟೀ ಕಾಫಿ ಏನಾಯಿತು ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಅಂದರೆ ಯಾವ ರೀತಿ ಬರ್ತಾ ಇದೆ ನಮ್ಮ ಹಳ್ಳಿ ರೈತನ ಬಡ ಜೀವನದ ಕಥೆ ಅಂತ ಹೇಳಿ ಹೇಳ್ತಾ, ಹಾಗೆ ನಂದ ಏನಿನ ನೋವಿನ ಕಥೆನೂ ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೆ ತಂದೆ ತಾಯಿ ಇಲ್ಲದ ಅನಾಥರು ಕೂಡ ನೋಡಿ ಅದಕ್ಕೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಷ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಹಳ್ಳಿ ರೈತನ ಬಡ ಜೀವನದ ಕಥೆನ ಫಸ್ಟಿಂದ ನೋಡಿ. ಯಾರೆಲ್ಲ ಹೊಸಬರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ಫಸ್ಟ್ ನಾನು ಬಿಡೋ ವಿಡಿಯೋ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸಾಂಬಾರು ಕುದಿಯಾಕಿಟ್ಟನ ಅದು ಕುದ್ರೆ ಬಿಟ್ರೆ ಎಲ್ಲ ಕೆಲಸ ಆದಂಗೆ ಆತ. ಈ ರೊಟ್ಟಿ ಮಾಡಿದ್ದು ಎಲ್ಲ ಹೋಗಿ ತೊಳ್ಕೊಂಡು ಬಾ ಅಂತ ಹೇಳ್ಬೇಕು ಒಂದಿಟ್ಟು ಲತ್ತಾಗ. ಕಾಕಾರ ಯಾರೋ ಬರ್ತಾರಂತಂದ್ರೆ ಅವ್ರ ಮಗ ಏನು ಇನ್ನೂ ಬರಬಾರು. ಅವರು ಬಂದ್ರೆ ಮತ್ತೆ ಅದಕ್ಕೆ ಅವ್ರಿಗೆ ಬೇಕಂತೇಳಿ ಜಾಸ್ತಿನ ಮಾಡಿಬಿಟ್ಟೆ ರೊಟ್ಟಿ. ಆ ಕಡೆ ಅವ್ರಿಗೆ ಕಟ್ ಕಳ್ಸಾಕ ಇವ್ರಿಗೆ ಗಟ್ಟೆ ನಮ್ಮ ಗಟ್ಟ ಅಂತೇಳಿ. ಲತಾ ಲತಾ ಅದೇ ಯವ್ವ ಬನ್ನಿ. ಯವ್ವ ಎಲ್ಲ ಮಾಡಿದೀಗ? ಅದೆಷ್ಟು ಜಲ್ದಿರ ಮಾಡಿದೆ? ಫಾಸ್ಟ್ ಅದಿ ನೋಡಿ ನೀನು. ಮಾಡೇನ? ನೀನು ತಿನ್ನು, ನಿಮ್ಮ ತಮ್ಮ ಗಟ್ಟ ತಿನ್ನ ಕೂಡ ಅಲ್ಲೇ ಅಜ್ಜಿಗೆ ಅಜ್ಜಾಗ ಹಚ್ಕೊಡ್ತಾನಂತ, ಅವ್ರಿಗೂ ಹೋಗಿ ಕೊಟ್ಟು ಬರಂತೆ. ಯವ್ವ ನೀವು ಆಮೇಲೆ ಉಂಡ್ರಿವೆ, ನನಗೆ ಗುಂಡುಗೆ ಹಚ್ಕೊಡು, ನಾನು ತಿಂದೆ ನಾನು ಹೋಗಿ ಮತ್ತೆ ಅಲ್ಲಿ ಕೆಲಸ ಮಾಡಿ ಬರ್ತೀನಂತ. ಅವಂಗ ಸಾಲಿಗೆ ಟೈಮ್ ಆಗೈತಿ ಈಗ, ಮತ್ತು ಹೊತ್ತಾದ್ರೆ ಹಿಂದಾಡಿ ಲೇಟ್ ಆದ್ರೆ ಬೈತಾರ ಅಲ್ಲಿ ಮೇಡಮ್ಗಳು. ಹೌದನ? ಸರಿ ಹಂಗಾರೆ ನೀವು ಇಲ್ಲಿ ಅಡುಗೆ ಮನೆ ಕುತ್ಕೊಂಡು ತಿನ್ರಿ, ನಾನು ಹೋಗಿ ಕಾಕನ ಕೇಳಿ ಬರ್ತೀನಂತ, ಅವ್ರಿಗೆ ಏನಾರ ಬೇಕನ್ನ ಹಚ್ಕೊಡ್ಲೇನ ಅಂತೇಳಿ. ಏನು ಇದು ಅತ್ತ ಸಾರ ನೋಡ್ಕೊತ ಇರು, ಅದು ಕುದಿತಂದ್ರೆ ಉರಿ ಆರಿಸ್ಬಿಡ ಏನು. ಸರಿ ಅವ್ವ ಆಯಿತು, ಹಂಗ ಮಾಡ್ತಾನೆ. ಪಾಪವ್ವ ಎಟ್ಟಾರ ಕೆಲಸ ಮಾಡ್ತಾಳ, ಅದು ಎಷ್ಟು ಜಲ್ದಿ ಮಾಡ್ಯಾಳ. ಒಂದು ಬುಟ್ಟಿ ರೊಟ್ಟಿ ಮಾಡಿ, ಪುಂಡಿ ಪಲ್ಯ ಮಾಡಿ, ಹೆಸರು ಕಾಳು ದಾಲ್ ಮಾಡ್ಯಾಳ, ಮತ್ತೆ ಯವ್ವ ಎಲ್ಲ ಮಾಡ್ಯಾಳ. ಬಾಯಾಗ ನೀರು ಬರತ್ತಾ ನೋಡಿದ್ದು ತಿನ್ಬೇಕಂತೇಳಿ. ಗುಂಡಾನು ಬರಲಿ, ಇಬ್ರು ಕೂಡ ತಿಂದು ಬಿಡ್ತೇವೆ. ಯಾರದ್ರಿ ಮನ್ಯಾಗ? ಯಾರು ಕಾಣಿಸವರೇ ಅಲ್ಲ, ಎಲ್ಲೋದ್ರಿ ಅಪ್ಪ ಅವ್ವ? ಎಲ್ಲೋದ್ರಿ ಎಲ್ಲರೂ? ಯಾರು ಒಬ್ರು ಕಾಣಕತ್ತಿಲ್ಲ, ಎಲ್ಲೋದ್ರು ಏನು ಒಂದು ಕಡೆ ಇರಂಗೇ ಇಲ್ಲ. ಯವ್ವ ಯವ್ವ ಎಲ್ಲೋದು ಬೇ? ಅಯ್ಯೋ ನಿಧಿ ಬಾ, ಅಲ್ಲೇ ಯಾಕೆ ನಿಂತಿ? ಒಳಗ್ ಬಾ, ಯಾಕ ನಮ್ಮ ಮನ್ಯಾಗ ಯಾರು ಕರಿವಾರ ಅಂತ ಅಲ್ಲೇ ನಿಂತೇನ? ಬಾ. ಅದು ಅದು ಹೆಂಗೆ ಬರ್ಬೇಕಂತ ಗೊತ್ತಾಗದ ಇಲ್ಲೇ ನಿಂತೀನಿ. ನಿಮ್ಮವ್ವ ನಿಮ್ಮಪ್ಪ ಯಾರು ಕಾಣಿಸ್ವಾರ? ಒಬ್ರು ಒಳಗೆ ಬಾ ಅಂತ ಕರೀತೆ, ನಾವು ಹೆಂಗೆ ಹೋಗ್ಬೇಕಾ? ಅಯ್ಯೋ ನಮ್ಮವ್ವ ನಮ್ಮಪ್ಪ ನೀನ ಒಪ್ಕೋತಾರ, ಬಾ, ನೀ ಏನು ಯೋಚನೆ ಮಾಡ್ಬೇಡ. ಇವಾಗ ತಾಳಿ ಕಟ್ಟಿದ್ದು ಆಗೈತಿ, ಎಲ್ಲ ಆಗೈತಿ, ಯಾಕೆ ಯೋಚನೆ ಮಾಡತ್ತಿದಿ? ಬಾ. ಸರಿ ಆಯ್ತು. ಅಪ್ಪ ಅಪ್ಪ ಅಮ್ಮ ಏನ್ ಮಾಡಾಕತ್ತೀರಿ? ಬರ್ರಿ. ಅಯ್ಯೋ ನನ್ನ ಮಗ ಬಂದನಂತ ಅನಿಸ್ತತಿ, ಅಡ್ದು ಊರಿಂದ ನನ್ನ ಮಗ ಬಂದನ. ಏ ಏ ನೀನು ಏನು ಯೋಚನೆ ಮಾಡ್ಬೇಡ, ಮಗ ಬಂದನ, ಹೋಗಿ ಕರ್ಕೊಂಡು ಬರ್ತಾನೆ ತಡಿ. ಅವ್ನು ನೋಡಿದ್ಮೇಲೆ ನಿಂಗೆ ಸ್ವಲ್ಪ ಆರಾಮಾಗಿರ್ಬೋದು. ಅಯ್ಯೋ ಮಗನ ಬಂದೇನ? ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದಿಯಲ್ಲ, ಯಾರ ಈ ಹುಡುಗಿ? ಅಯ್ಯೋ ನನ್ನ ಮಗನ ಬಂದೇನಯ್ಯಪ್ಪ, ಆರಾಮಿಲ್ಲ. ನಿಂದ ಯೋಚನೆ ಆಗ್ಬಿಟ್ಟಿತ್ತು ನನಗಾರ, ಭಾಳ ಯೋಚನೆ ಆಗ್ಬಿಟ್ಟಿತ್ತಪ್ಪ. ನೀನು ಬಂದಿದ್ದ ನನಗೆ ಖುಷಿ ಆಯಿತು. ಯವ್ವ ನಿನಗೆ ಹೇಳ್ದು ಒಂದು ನಾನು ಕೆಲಸ ಮಾಡೀನಿ ಬಿ, ಅದಕ್ಕೆ ನಿಮ್ಮ ಕಡೆ ಆಶೀರ್ವಾದ ತೊಗೊಂಡು ಹೋದ್ರಾತಂತೇಳಿ ಬಂದಿದ್ನಿ. ಈಕಿ ನಾನು ಹೆಂಡ್ತಿ ಬಿ, ಮದ್ವೆ ಆಗಿಬಿಟ್ನಿ, ನಿಮಗೆ ತಿಳಿಸ್ತಾ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಆಕಿನ ಪ್ರೀತಿ ಮಾಡತ್ತಿದ್ನಿ, ಅವ್ರ ಮನ್ಯಾಗ ಒಪ್ಕೊಲಿಲ್ಲ, ಹಾಗಾಗಿ ನೀವು ಒಪ್ಕೋತೀರ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ತಾಳಿ ಕಟ್ಕೊಂಡ ಮನೆಗೆ ಹೋದ್ರಾತಂತೇಳಿ ತಾಳಿ ಕಟ್ಕೊಂಡ ಮನೆಗೆ ಕರ್ಕೊಂಬಂದ್ಬಿಟ್ಟನ್ ಬಿ. ನೀ ಏನು ಅನ್ಕೊಳಂಗಿಲ್ಲಲ್ಲೋ ಅಪ್ಪ, ನಿನಗೆ ನನ್ನ ಮೇಲೆ ಏನು ಸಿಟ್ಟಿಲ್ಲಲ್ಲೋ? ಅಯ್ಯೋ ಶಿವನ, ಸಾಯಿ ಒಳಗಾಗಿ ನಿನ್ನ ಮದುವೆ ಒಂದು ನೋಡ್ಬೇಕಂತ ಅನ್ಕೊಂಡಿದ್ನಲ್ಲೋ ಯಪ್ಪ. ನಿಮ್ಮನ್ನು ನೋಡಿದ್ರೆ ನಾವು ಯಾರೋ ಗೊತ್ತಾ ಇಲ್ಲ ನರಂಗ ಅಷ್ಟು ದೂರ ದೇಶಕ್ಕೆ ಹೋಗಿ ಹೆಂಡತಿ ಕರ್ಕೊಂಡು ಬಾ, ಮಕ್ಕಳ ಕರ್ಕೊಂಡು ಉಳಿದು ಬಿಟ್ಟಾನ. ಈಗ ನೀ ನೋಡ್ರೆ ಕಲ್ಯಾಕೆ ಹೋಗ್ಕನಂತ ಹೋಗಿ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟಿಯಲ್ಲೋ, ಯಾಕೆ ಹಿಂಗೆ ಮಾಡ್ದಿ? ನಾವೇನು ಅದೋ ಸತ್ತವ ಅನ್ಕೊಂಡ್ಬಿಟ್ಟಿದ್ದೀನಿ. ನೀನು ಒಂದು ಮಾತು ತಿಳ್ಸ ಬರಂಗಿಲ್ಲ ಅಪ್ಪ. ಹೋಗ ನಡೆದ್ಬಿಡಿ, ಇಲ್ಲಿಂದ ನಿಂದ್ರಾಕೋಬೇಡ, ನಡೆದ್ಬಿಟ್ಟು ನೀನು. ಅಯ್ಯೋ ನೋಡಿ ಅಂಕಲ್, ನೀವು ಈ ರೀತಿ ಎಲ್ಲ ಅನ್ನಕ್ಕೆ ಹೋಗ್ಬೇಡಿ. ಆ ಕಡೆ ನಮ್ಮ ಅಪ್ಪ ಅಮ್ಮನೂ ಕೂಡ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿದ್ರು, ಅವರು ನಮಗಿಲ್ಲ. ಇವಾಗ ನೀವು ಇಲ್ಲ ಅಂದ್ರೆ ನಾವು ಅನಾಥ ಆಗಿಬಿಡ್ತೀವಿ. ನಮಗೆ ನೀವೆಲ್ಲ ಇದ್ದು ನಾವು ಅನಾಥ ಆಗ್ಬೇಕಾ ಅಂಕಲ್? ಆಂಟಿ ನೀವಾದರೂ ಹೇಳಿ, ನನಗೆ ಅಪ್ಪ ಅಮ್ಮನ ಪ್ರೀತಿನೇ ಇಲ್ದಂಗೆ ಆಗ್ಬಿಟ್ಟೈತಿ. ಅಯ್ಯೋ ಚೀನಾ ಅಳ್ಬೇಡ, ನನ್ನಪ್ಪ ಅಮ್ಮ ಭಾಳ ಒಳ್ಳೆಯವರು. ಅವರು ನಮ್ಮನ್ನ ಕೈ ಬಿಡಂಗಿಲ್ಲ, ನೋಡ್ಕೊಂತ ಇರ್ಬೇಕಿದ್ರೆ ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು ಅಂತೇಳಿ. ಆಗಿದ್ದ ಹೋಗೈತಿ, ಇನ್ನು ಏನು ಮಾಡೋಕ್ಕಾಗತ್ತೆ ನಮ್ಮ ಕೈಯಿಂದ. ಇರಲಿ ಬಿಡು, ನಮಗಾರ ಯಾರು ಅದಾರ? ಆದ್ರೆ ನೀವು ನನಗೊಂದು ಮಾತು ಕೊಡ್ಬೇಕು, ಅಂದ್ರೆ ನಾನು ನಿಮ್ಮನ್ನಿಬ್ಬರನ್ನು ಒಪ್ಕೋತೇನೆ. ಏನಂತೀರವಿ? ರತ್ನ ಏನು ಹೇಳಕತ್ತಿದ್ದೀನಿ ನೀನು? ಅವ್ರನ್ನ ಒಪ್ಕೋತಿದ್ದಿ, ನಮ್ಗೆ ಕೇಳ್ದ ಮದುವೆ ಆಗಿ ಬಂದ ನಾವು, ಅವ್ರನ್ನ ಹೆಂಗೆ ಒಪ್ಕೋತಿದ್ದೀನಿ ನೀನು? ವಯಸ್ಸಾದವರು ಇಬ್ರು ಮುದುಕ ಮುದುಕಿ ಅದಾರ ಅನ್ನೋದನ್ನ ಮರ್ತು ಬಿಟ್ಟ, ತಂದೆ ತಾಯಿ ಅದಾರ ಅನ್ನೋದು ಮರ್ತು ಬಿಟ್ಟು ಹೋಗಿ ಮದುವೆ ಆಗಿ ಬಂದ ನಾವು. ಅದನ್ನೆಲ್ಲ ಮತ್ತೆ ನೀನು ಅವ್ರನ್ನ ಒಪ್ಕೋತಾನು ಮನೆಗೆ ಇಟ್ಕೋತಾನ ಅಂತ ಹೇಳ್ತಿದ್ದಿ.
ನೋಡ್ರಿ ನಾನು ಇವಾಗ ಸಾಯ್ತಾನೋ ನಾಳೆ ಸಾಯ್ತಾನೋ ಅಂತ ನನಗೆ ಗೊತ್ತಿಲ್ಲ. ಅಂತಾದ್ರಾಗ ಇರುವಷ್ಟು ದಿನ ಮಗನ ಪ್ರೀತಿ ಸೊಸೆ ಪ್ರೀತಿ ಇರ್ಲಿ. ಯಾಕೆ ಇಂಥ ಕೆಲಸ ಮಾಡ್ತೀವಿ? ಏನೋ ಆಗಿದ್ದಾಗೈತಿ, ಏನು ಮಾಡೋಕ್ಕಾಗ್ತತಿ? ಈಗ ನಮ್ಮಂತಕ್ಕೆ ಇರ್ಬೇಕಂತ ಬಂದಾರಲ್ಲ, ಇರಲಿ ಬಿಡು, ಏನು ಮಾಡೋಕ್ಕಾಗಂಗಿಲ್ಲ. ಅವ್ರನ್ನ ಕ್ಷಮಿಸಿ ತಪ್ಪು ಒಪ್ಕೊಂಡೆ ಅವ್ರನ್ನ ಇಲ್ಲೇ ಇಟ್ಕೊಂಡ್ರಾತ. ಯವ್ವ ಏನ ಮಾತು ಹೇಳು, ಆದ್ರೆ ನಾನು ನಡೆಸ್ಕೊಡ್ತೇನೆ ಬೇ, ಹೇಳು. ನಾನು ನಿಮ್ಮನ್ನ ಒಪ್ಕೋತಾನಂತ, ಆದ್ರೆ ನಾವು ಇರುವವರೆಗೂ ನೀವು ಇಲ್ಲೇ ಇರ್ಬೇಕು ಅಂತೇಳಿ ನನಗೆ ಮಾತು ಕೊಡು. ನನಗೆ ಮಾತು ಕೊಟ್ಮ್ಯಾಗ ನೀನು ಬಿಟ್ಟು ಹೋಗ್ದಂಗೆ ನೋಡು. ನೀನು ಬಿಟ್ಟು ಹೋದ ಕ್ಷಣ ನನ್ನ ಪ್ರಾಣನ ಹೋಗತ್ತೆ. ಇದಕ್ಕೆ ನೀನು ಹ್ಞೂ ಅಂದ್ರೆ ನಾನು ನಿಮ್ಮನ್ನಿಬ್ಬರು ಒಪ್ಕೊಂಡ ನನ್ನ ಮನ್ಯಾಗ ಇಟ್ಕೋತಾನಂತ. ಇದಕ್ಕೇನಂತಿದಿ? ಅಯ್ಯವ್ವ ನೀ ಕೇಳೋದು ಹೆಚ್ಚು, ನಾ ಹೇಳೋದು ಹೆಚ್ಚು. ನಿಮ್ಮನ್ನು ನೋಡ್ಕೋಬೇಕಂತ ಕರ್ಕೊಂಡು ಇಲ್ಲಿವರೆಗೂ ಬಂದೆ ನಾನು. ಹಂಗೆಲ್ಲ ಇರಲಿಲ್ಲ ಅಂದ್ರೆ ಎಲ್ಲೇ ಹೋಗ್ಬೇಕಾಗಿತ್ತು ನಾನು. ನಿಮ್ಮನ್ನು ನೋಡ್ಕೋಬೇಕು, ನಮ್ಮ ಅಪ್ಪ ಅಮ್ಮನಂತ ಇರಬೇಕು. ಆಕಿಗೂ ಅಪ್ಪ ಅಮ್ಮ ಅಂತ ಈಗ ಬಿಟ್ಟು ಬಂದಾಳ, ನನ್ನ ನಂಬ್ಕೊಂಡ. ಅದಕ್ಕಾಗಿ ನಿಮ್ಮ ಪ್ರೀತಿಯರ ಆಕಿ ಸಿಗ್ಲ ಅಂತೇಳಿ ಕರ್ಕೊಂಡು ಬಂದಾನಂತ. ಈಗ ನೀವು ಆಕಿ ಜೊತೆ ನೀವು ಹೊಂದ್ಕೋರಿ, ಆಕಿ ನಿಮ್ಗೆ ಹೊಂದ್ಕೋತಾಳ. ನಾನು ಇಲ್ಲೇ ಉಳಿತೇನೆ ಬೇ, ಇಲ್ಲೇ ಅಪ್ಪನ ಜೊತೆ ಹೊಲ ಕೆಲಸ ಮಾಡ್ಕೊಂತ ಇಲ್ಲೇ ಇರ್ತೇನೆ ಸ್ವಲ್ಪ ದಿನ. ಆಮೇಲೆ ಆಕಿನ ಇಲ್ಲೇ ಬಿಟ್ಟು ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗೋಣ. ಏನಂತೀಯವ? ಯಪ್ಪ ನೀನು ನನ್ನ ಮೇಲೆ ಕೋಪ ಮಾಡ್ಕೋಬೇಡ. ಆಕಿ ಭಾಳ ಒಳ್ಳೆ ಆಕಿಗೆ ಅಂಥದ್ದು ಇಂಥದ್ದು ಏನೂ ಗೊತ್ತಿಲ್ಲ. ಸರಿ ಆತಪ್ಪ, ಇನ್ನೇನು ಮಾಡೋಕತ್ತಿ? ನಿಮ್ಮ ಮಗು ಹೇಳಿದ ಮೇಲೆ ಮುಗಿದೋತು. ಆಕೆ ಹೆಂಗೆ ಹೇಳ್ತಾಳು ನಾನು ಹಂಗೆ ಕೇಳೋದು ಮಾತೀಗ. ಆಕಿಗೆ ಹುಷಾರಿಲ್ಲ, ಅದಕ್ಕೆ ನೀವು ಬಂದರೆ ನಿಮ್ಮಿಂದ ಆಕೆ ಹುಷಾರಾಗಿ ಎದ್ದು ಬಂದಾಳ. ಆಯ್ತು ಇಲ್ಲೇ ಇದು ಬಿಡ್ರಿ ಮೇಲೆ. ನಮ್ಗೆ ಆಶೀರ್ವಾದ ಮಾಡ್ರಿ ಇಬ್ರು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿ ಇಬ್ರು. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿ ಬಾಡ್ರಿ. ಚಂದಾಗ ನಗ್ನಗ್ತಾ ಜೀವನ ಮಾಡ್ರಿ. ನಾವು ಹೆಂಗೆ ಯಾವಾಗಲೂ ಕೂಡಿದವೋ ನೀವು ಹಂಗೆ ಯಾವಾಗಲೂ ಕೂಡಿ ನಗ್ನಗ್ತಾ ಬಾಡ್ರಿ. ಯವ್ವ ಈಕೆ ಹೆಸರ ನಿಧಿ ಅಂತ ಹೇಳಿ, ಅವ್ರದ್ದೊಂದು ದೊಡ್ಡ ಫ್ಯಾಮಿಲಿ ಇತ್ತ. ಆದರೆ ಏನು ಮಾಡೋದು, ಆಕೆ ಇರೋದು ಹಿಂಗೆ ಬೇ. ಆಕೆ ಇನ್ನೂ ಸಣ್ಣ ಸಣ್ಣ ಡ್ರೆಸ್ ಹಾಕೋತಿದ್ಲ, ಅದಕ್ಕೆ ನಾನು ಆಕೆಗೆ ಇಂಥ ಡ್ರೆಸ್ ಕೊಡಿಸ್ಕೊಂಡು ಹಾಕೊಂಡು ಬಂದನಂತ. ಆಕೆಗೆ ಎಂಥವು ಬೇಕಂತವ ಆಕೆ ಹಾಕೊಲ್ಲಿ, ಯಾಕಂದ್ರೆ ಮೊದಲಿಂದ ಆಕೆ ಅಂಥವು ಹಾಕೊಂಬಂದ. ಸೀರೆ ಗಿಟಿ ಉಟ್ಕೊಂಡು ಅಭ್ಯಾಸ ಇಲ್ಲ. ಇವತ್ತು ನಾನು ಒತ್ತಾಯ ಮಾಡಿದ್ಕೆ ಆಕೆ ಇಂಥವು ಹಾಕೊಂಬಂದಾಳ. ಆಕೆ ಎಂಥವು ಹಾಕೊಂಡ್ರು ನೀವೇನು ಅನ್ನಕ್ಕೆ ಹೋಗ್ಬೇಡ್ರೇನು. ಆತಪ್ಪ, ಆಕೆಗೆ ಇಷ್ಟ ಬಂದಂತ ಹಾಕೊಳ್ಳಿ. ನಮ್ಗೇನು ಹೆಣ್ಮಗಳದಾಳೇನು? ಆಕೆಗೆ ಎಂತ ಬೇಕಂತ ಹಾಕೊಳ್ಳಿ, ನಮ್ದು ಏನು ಅಭ್ಯಂತರ ಇಲ್ಲ. ಥ್ಯಾಂಕ್ಸ್ ಆಂಟಿ, ನೀವು ನಮ್ಮನ್ನು ಒಪ್ಕೊಂಡಿದ್ಕ ನಂಗೆ ಭಾಳ ಖುಷಿ ಆಯಿತು. ನಾವು ಎಲ್ಲಿ ನೀವು ಒಪ್ಕೋತಾರೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ನನಗೆ ಅಪ್ಪ ಅಮ್ಮನ ಪ್ರೀತಿ ಕಳೆದೋ ಹೋಗ್ಬಿಡ್ತೇನೋ ಅಂತ ಅಂದ್ಕೊಂಡಿನಿ. ಆದ್ರೆ ನಿಮ್ಮಿಂದ ನನಗೆ ಅಪ್ಪ ಅಮ್ಮನ ಪ್ರೀತಿ ಸಿಗೋಂಗಾತ. ಯವ್ವ ಆದ್ರೆ ಇವ್ರು ಯಾರಂತ ಗೊತ್ತಾಗ್ಲಿಲ್ವೇ? ಯಾರ್ಯಾರು? ಈಕ್ಯಾ ನಮ್ಗೆ ದೂರದ ರಿಲೇಷನ್. ನಿಮ್ಗೆ ಇಷ್ಟ ದಿನ ಗೊತ್ತೇ ಇರ್ಲಿಲ್ಲಲ್ಲ. ಆಕಿ ಈಗ ಮದುವೆ ಆಗಿ ಬಂದ ದೂರದ ರಿಲೇಷನ್ ಆಗ್ಯಾಳ. ಅದಕ್ಕೆ ನಿಮ್ಮ ಅವಾಗ ಆರಾಮ ಇರ್ಲಿಲ್ಲಲ್ಲ, ಮತ್ತು ಮನೆ ಮಾಡೋರು ಯಾರು ಇರಾಕಿಲ್ಲ. ಅದಕ್ಕೆ ಬಾಯ ಒನ್ನ ಅಂದ್ರೆ ಪಾಪ ಬಂದು ಎಲ್ಲ ತಾನ ಮಾಡಿ ಕೊಡಾಕತ್ತಾಳ. ಅಡ್ಗೆ ಮಾಡ್ಯಾಳ, ಬಂದ ಊಟ ಮಾಡ್ಬರ್ರಿ. ಹೌದನಪ್ಪ? ನಮಸ್ಕಾರ ಅಣ್ಣ, ನಮಸ್ಕಾರ ರೀ. ನನ್ನ ಹೆಸರು ನಿಧಿ ರೀ. ನನ್ನನ್ನು ಇನ್ಮೇಲೆ ನೀವು ನಿಧಿ ಅಂತ ಕರೀರಿ ಸಾಕು. ಸರಿ ಆಯ್ತು ರೀ. ನನ್ನ ಹೆಸರು ಕಮಲವ್ವ. ಒಳ್ಳೇದಾಯ್ತು, ನೀವು ನಮ್ಮ ಅಪ್ಪ ಅಮ್ಮನ ನೋಡ್ಕೊಳತ್ತಾರಲ್ಲ, ಆ ದೇವರು ನಿಮ್ಗೆ ಎಲ್ಲನೂ ಒಳ್ಳೇದ ಮಾಡಲ್ರಿ. ಇಂಥವ್ರು ಈ ಕಾಲದಾಗ ಎಲ್ಲಿ ಸಿಗ್ತಾರ? ಮಕ್ಕಳು ಬಿಟ್ಟು ಹೋದ್ರು ಇನ್ನೊಬ್ರು ನೋಡ್ತಾರ. ನಂಗೆ ನೀವು ಬಂದು ನಮ್ಮ ಅಪ್ಪ ಅಮ್ಮ ನೋಡ್ಕೊಳತ್ತೀರಿ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ನೀವು ಇಲ್ಲೇ ಇರ್ಬೋದು ರೀ, ನಮ್ಗೇನು ಅಭ್ಯಂತರ ಇಲ್ಲ. ಹಾಂ ರೀ, ನಾನು ಹೋಗ್ಬೇಕು ಅಣ್ಣ. ಇಲ್ಲ ಅಂದ್ರೆ ನನ್ನ ಮಕ್ಕಳು ಸಾಲಿಗೆ ಅದು ಹೋಗ್ಬೇಕಾ? ಪಾಪ ಚಿಕ್ಕ ಭಾಳ ಆರಾಮ ಇರಾಕಿಲ್ಲಲ್ಲ, ಅದಕ್ಕೆ ಬಂದು ಸ್ವಲ್ಪ ದಿನ ಅಡುಗೆ ಅದು ಮಾಡಿಕೊಟ್ಟೆ ಕೆಲಸ ಮಾಡಿದ್ರಾತಂತೇಳಿ ಬಂದೀನಿ ರೀ. ಈ ರಮೇಶಿಗೆ ಬರಕ್ಕೆ ಏನಾಗೈತಿ? ನಾನು ಹೇಳಿ ಕಳಿಸಿದ್ದೇನೆ, ಮತ್ತೆ ಬರಾಕಿನ ದಾಡಿ ಇವನಿಗೆ. ನನಗೂ ಇಷ್ಟೊತ್ತರ ಕಾದು ಕಾದು ಸಾಕತ್ತ. ಯಾಕೆ ಹಿಂದಿ ಸರ್ ಬಿಟ್ಟು ಬರೋಕ್ಕಾಗಲ್ತೇನೆ ಇವನಿಗೆ. ಇವನಿಗೂ ನಾನು ಮಾಡಿಬಿಡ್ಬೇಕೇನಾರ. ನೋಡಿಲ್ಲ, ನಾನು ಅವಾಗಿಂದ ಕಾಯಕತ್ತಾನೆ, ಇನ್ನೂ ಬರೋದು ಗೊತ್ತಿಲ್ಲ. ಬರ್ತಾನೋ ಇಲ್ಲೋ. ನಾನು ಮನ್ಯಾಗ ಅವರೆಲ್ಲ ಮಲ್ಕೊಂಡಾರಂತ ಬಂದನು. ಇವ್ ನೋಡಿದ್ರೆ ಇನ್ನೂ ಬರತ್ತಿಲ್ಲ, ಬರ್ತಾನೋ ಇಲ್ಲೋ. ನನಗೆ ಗಾಬರಿ ಹಾಕತ್ ಬಿಡತ್ತಲ್ಲ. ಯಾರು ನೋಡಿರಿ ನನ್ನ ಮೊದಲು ಅತ್ತಿಗೆ ಅನುಮಾನ ಐತೆ ನನ್ನ ಮೇಲೆ. ಅಲ್ಲ ಈಕಿನ ಮೊದಲ ಬಂದು ನಿಂತಾಳಲ್ಲ, ಗರಮ ಆಗಿರ್ಬೇಕು. ಈಗಿನ ಹೆಂಗೆ ಹೋಗಿ ಸಮಾಧಾನ ಮಾಡಬೇಕು? ಛ ರಾಜಿ ರಾಜಿ ಏನು ರಾಜಿ ರಾಜಿ ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ? ಬರ್ಬೇಕನ್ನೋದು ಖಬರಿ ಇಲ್ಲ ನಿನಗೆ? ನಾನು ಅವಾಗಿಂದ ಬಂದು ನಿಂತಿದ್ದಾನೆ. ಎಷ್ಟಂತ ಇರ್ಬೇಕು ನಾನಿಲ್ಲಿ? ಎಷ್ಟಂತ ಕಾಯ್ಬೇಕು? ಯಾರು ನೋಡ್ರೆ ಏನು ಮಾಡಲಿ ನಾನು? ಜಲ್ದಿನ ಬರಾತಿದ್ನ್ಯ. ಅದು ನಾನು ಹೆಂಡತಿ ಒಂದು ಒಳ್ಳೆ ವಿಷಯ ಹೇಳ, ಅದಕ್ಕೆ ಕೇಳಿ ಆಕಿಗೆ ಒಂದಿಟ್ಟು ಬಾಯಾಗ ಸಕ್ರೆ ಹಾಕಿ ಬನ್ನಿ, ಅದಕ್ಕೆ ಲೇಟ್ ಆತ. ಏನಪ್ಪ ನೀನು ಹೆಂಡತಿ ಅಂತ ಒಳ್ಳೆ ವಿಷಯ ಹೇಳಿದ್ ನಿನಗೆ? ಅಂತ ಸಿಹಿ ಸುದ್ದಿ ಏನು ಹೇಳಿದ್ಲು? ಅದ ನನ್ನ ಹೆಂಡತಿ ಬಸರದಾಳ, ಅದಕ್ಕೆ ಖುಷಿ ಆಯ್ತು ನನಗೆ ಕೇಳಿ. ಅದಕ್ಕೆ ನನಗೆ ಬರೋ ಮನಸ ಆಗಿಲ್ಲ. ಮತ್ತು ನೀನು ಹೇಳಿದ್ದೆಲ್ಲ, ಮತ್ತು ನೀನು ಸಿಟ್ಟು ಮಾಡ್ಕೋತಿ ಅಂತೇಳಿ ಬನ್ನಿ. ಓಹೋ, ನೀನು ಹೆಂಡತಿ ಬಸರದಾಳ ಅಂತೇಳಿ ನನ್ನ ಮರ್ತು ಬಿಟ್ಟೇನ? ಆಕಿ ಸಲುವಾಗಿ ನನ್ನ ಬಿಟ್ಕಿಟ್ಟಿ ನೀನು. ನೋಡಿ ಮತ್ತೆ ನಾಳೆ ಮನೆಗೆ ಬಂದು ಆಕಿಗೆ ಎಲ್ಲ ಹೇಳ್ಬೇಕಾಕತ್ ವಿಚಾರನ ನೆನಪಿಟ್ಕೋ. ಅಯ್ಯೋ ಶಿವಣ, ಮಣ್ಣಿ ನೋಡಿದ್ರ ಏನೂ ಆಗೇ ಇಲ್ಲ, ಏನೂ ಇಲ್ಲ ಅನ್ನೋರಂಗ ಎಷ್ಟು ನಾಟಕ ಮಾಡಿದ್ಲ. ಮತ್ತು ಇವನ್ ಜೊತೆನ ಅದಾಳ. ನಾನು ಇವ್ರತ್ತಿಗೆ ತೋರ್ಸಕ್ಕೆ ಬಂದಾಗ ನಾಟಕ ಮಾಡ್ತಾಳೆ ನಾಟಕ. ಈಗ ನೋಡು ಅವನಂತೆ ಹೆಂಗೆ ಬಂದಾಳ. ಭಾರಿ ಚಾಲಾಕಿ ಅದಾಳ ಈಕಿ ರಾಜಿ. ಇದು ನೀವು ರತ್ತಿಗೆ ಹೆಂಗಾರ ಗೊತ್ತು ಮಾಡ್ಬೇಕಲ್ಲ. ಹೆಂಗೆ ಗೊತ್ತು ಮಾಡ್ಬೇಕ? ನನಗಂತೂ ಒಂದು ತಿಳಿವಲ್ತ. ಈಗ ಇನ್ನೊಂದ್ಸಲ ಯಾವಾಗ ಬರ್ತಾ ಅಂತ ತಿಳ್ಕೊಂಡೆ ಆಕಿನ ಕರೆಕ್ಟಾಗಿ ಕರ್ಕೊಂಬರ್ತಾನೆ. ಈಗಿನ ಸಿಕ್ಕಾಕ್ಸ್ದ ನಾನು ಬಿಡು ಮಗಳೇ ಅಲ್ಲ.
ಅಯ್ಯ ಯಾಕ ಹಿಂಗಂತಿ